ಹ್ಯಾಪಿ ನ್ಯೂ ಇಯರ್ ಅಂತ ನಾನೇನಾದ್ರೂ ಇವತ್ತು ವಿಶ್ ಮಾಡಿದ್ರೆ ಏನು ಏಪ್ರಿಲ್ ಫುಲ್ ಮಾಡ್ತಾ ಇದೀಯಾ ಅಂತ ಕೇಳ್ತೀರಾ ಅಲ್ವಾ? ಈ ಮೂರ್ಖರ ದಿನಕ್ಕೂ ಹೊಸ ವರ್ಷಕ್ಕೂ ನೇರ ಸಂಬಂಧ ಇದೆ ಅಂತ ಒಂದು ಥಿಯರಿ ಹೇಳುತ್ತೆ. ಸುಮಾರು ವರ್ಷಗಳ ಹಿಂದೆ ಫ್ರಾನ್ಸ್ ಯುರೋಪಿಯನ್ ದೇಶಗಳಲ್ಲಿ ಜೂಲಿಯನ್ ಕ್ಯಾಲೆಂಡರ್ಸ್ ನ ಅಳವಡಿಸಿಕೊಂಡಿರ್ತಾರೆ. ಇದ್ರ ಪ್ರಕಾರ ಮಾರ್ಚ್ ಕೊನೆಯಲ್ಲಿ ಅಥವಾ ಏಪ್ರಿಲ್ ಶುರುವಲ್ಲಿ ವಸಂತ ಕಾಲ ಆರ್ ಸ್ಪ್ರಿಂಗ್ ಸೀಸನ್ ಬರ್ತಾ ಇರುತ್ತೆ. ಜನ ಇದನ್ನ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇರ್ತಾರೆ. ಆದ್ರೆ 1582ರಲ್ಲಿ ಫ್ರಾನ್ಸ್ ರಾಜನಾಗಿದ್ದವನು ಜೂಲಿಯನ್ ಕ್ಯಾಲೆಂಡರ್ ಬದಲಿಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ನ ಅಳವಡಿಸ್ಕೊಳ್ತಾನೆ. ಆದ್ರೆ ಈ ವಿಷಯ ಸುಮಾರು ಜನಕ್ಕೆ ಗೊತ್ತೇ ಆಗಿರೋದಿಲ್ಲ. ಅವರೆಲ್ಲ ಮೊದಲಿನ ಹಾಗೆ ಏಪ್ರಿಲ್ 1 ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಉಳ್ದವರೆಲ್ಲ ಅಯ್ಯೋ ಪೆದ್ದು, ಹೊಸ ವರ್ಷ ಚೇಂಜ್ ಆಗಿದ್ದೆ ನಿಂಗೆ ಗೊತ್ತಿಲ್ವಾ ಅಂತ ತಮಾಷೆ ಮಾಡ್ತಾ ಇರ್ತಾರೆ. ಇದನ್ನೇ ಮುಂದೆ ಏಪ್ರಿಲ್ ಫೂಲ್ ಅಂತ ಆಚರಿಸ್ಕೊಂಡು ಬರಲಾಗ್ತಿದೆ ಅಂತ ಒಂದು ಥಿಯರಿ ಹೇಳುತ್ತೆ. ಇನ್ನೊಂದು ಸಿದ್ಧಾಂತದ ಪ್ರಕಾರ ರೋಮ್ ನಲ್ಲಿ ಹಿಲಾರಿಯಾ ಅನ್ನುವ ಒಂದು ಹಬ್ಬ ಇದೆ. ಈ ದಿನ ಜನ ಎಲ್ಲ ಚಿತ್ರ ವಿಚಿತ್ರ ಬಟ್ಟೆಗಳನ್ನ ತೊಟ್ಟು ಒಬ್ರನ್ನ ನೋಡಿ ಇನ್ನೊಬ್ರು ತಮಾಷೆ ಮಾಡ್ಕೊಳ್ತಾರಂತೆ. ಅದೇ ಈಗ ಏಪ್ರಿಲ್ ಫೂಲ್ಸ್ ಡೇ ಅಂತ ಆಚರಿಸಲಾಗ್ತಿದೆ ಅಂತ ಇನ್ನೊಂದು ಥಿಯರಿ ಹೇಳುತ್ತೆ. ಅದೇನೇ ಇರ್ಲಿ, ನೀವಿವತ್ತು ಯಾರ ಜೊತೆ ಯಾವ ರೀತಿಯಲ್ಲಿ ತಮಾಷೆ ಮಾಡಿದ್ರಿ ಅಂಡ್ ಅದಕ್ಕೆ ಅವರ ರೆಸ್ಪಾನ್ಸ್ ಹೇಗಿತ್ತು ಅನ್ನೋದನ್ನ ಶೇರ್ ಮಾಡ್ಕೊಡಿ.